ನಮಸ್ಕಾರ, ವಿಲೇಜ್ ಐಡಿಯಾಸ್ಗೆ ಸ್ವಾಗತ. ವೇಸ್ಟ್ ಹಳೆಯದು ಬಟ್ಟೆಗಳಿರುತ್ತಲ್ಲ, ಬೆಡ್ಶೀಟ್ದು, ವೇಲು ಮತ್ತೆ ಟವಲು, ಯಾವುದೇ ಬಟ್ಟೆ ಇರ್ಲಿ ಕಾಟನ್ ತಗೊಳ್ತಾ ಇದ್ದೀನಿ. ನಾನು ಒಂದು ಬೆಡ್ಶೀಟು ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದನ್ನ 19 ಸೆಂಟಿಮೀಟರ್ ಅಷ್ಟು ಎಲ್ಲಾ ಸೈಡ್ನು ಈಕ್ವಲ್ ಆಗಿ 19 ಸೆಂಟಿಮೀಟರ್ ಅಷ್ಟು ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ 18 ಸೆಂಟಿಮೀಟರ್ 20 ಸೆಂಟಿಮೀಟರ್ ಬೇಕಾದ್ರೆ ತಗೊಬಹುದು. ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನ ನಾನು ಮಡ್ಚ್ಕೊಂಡ್ಬಿಡ್ತಾ ಇದ್ದೀನಿ. ಬೇಕಾದ್ರೆ ಕಟ್ ಮಾಡ್ಕೊಂಡ್ಬಿಡ್ಬೋದು. ನಾನು ಒಳಕ್ಕೆ ಮಡ್ಚ್ಕೊಂಡ್ಬಿಡ್ತಾ ಇದ್ದೀನಿ. ಹಳೆಯದು ಟವಲು ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ, ಅದನ್ನು ಅಷ್ಟೇ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಮೇಲೆ ಹಾಕ್ಬಿಟ್ಟು ನಾವು ಹೊಸ ಬಟ್ಟೆಗಳು ಎಲ್ಲ ತಂದಾಗ ಈ ತರ ಶೀಟ್ ಬಂದಿರುತ್ತಲ್ಲ, ಆ ಶೀಟು ಒಂದಿದೆ ನನ್ನ ಹತ್ರ, ಅದನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಶೀಟ್ಗಳಿದೆ ಅಂತಂದ್ರೆ ಬರೀ ಅದೇ ಶೀಟ್ಗಳನ್ನೇ ಕೆಳಗಡೆ ಒಂದು ಬಟ್ಟೆ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಳಗಡೆ ಎಲ್ಲ ಇದೇ ತರ ಶೀಟ್ಗಳನ್ನೇ ಹಾಕೊಬಹುದು. ನಾನು ಒಂದು ಮಾತ್ರ ಇತ್ತು, ನಾನು ಅದಕ್ಕೆ ಸ್ವಲ್ಪ ಬಟ್ಟೆ ಇನ್ನೂ ಎಕ್ಸ್ಟ್ರಾ ಹಾಕೊಂಡಿದೀನಿ. ಈ ತರ ಜಾಸ್ತಿ ಪೇಪರ್ಸ್ ಇದೆ ಅಂತಂದ್ರೆ ಅದು ಮಾತ್ರ ಹಾಕ್ಬಿಟ್ಟು ಕೆಳಗಡೆ ಮೇಲೆ ಮಾತ್ರ ಬೇರೆ ಬಟ್ಟೆ ಹಾಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರ ಹೊಲ್ದ್ಕೊಂಡ್ ಬರ್ತಾ ಇದ್ರೆ ಸಾಕು. ತುಂಬಾನೇ ಈಸಿಯಾಗಿ ತುಂಬಾ ಚೆನ್ನಾಗಿ ಮಿಷಿನ್ ಎಲ್ಲಾದ್ರೂ ಹೊಲ್ಕೊಬಹುದು, ಕೈಯಲ್ಲಾದ್ರೂ ಹೊಲ್ಕೊಬಹುದು. ನಾನು ಮೇಲೆ ಒಂದು ವೇಲ್ ಬಟ್ಟೆ ಇತ್ತು, ಅದನ್ನು ಹಾಕ್ಬಿಟ್ಟು ಮತ್ತೆ ಎಲ್ಲಾ ಸೈಡ್ 4 ಸೈಡ್ ಹೊಲ್ದ್ಕೊಂಡ್ ಬರ್ತಾ ಇದೀನಿ. ಹೊಲ್ದ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ, 4 ಸೈಡ್ನು ಹೊಲ್ದ್ ಬಿಟ್ಟಿದೀನಿ ಮಿಷಿನ್ ಅಲ್ಲೇ. ಮತ್ತೆ ಒಂದ್ ಸ್ಕೇಲ್ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇದೇ ತರನೇ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಹಿಂದೆ ಹೋದ್ರೆ 2 ಸೆಂಟಿಮೀಟರ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಸ್ವಲ್ಪ ಸ್ವಲ್ಪ ದೂರ ಬಿಟ್ಬಿಟ್ಟು ಒಂದು ಮರದ ಪೀಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಇದೇ ತರನೇ ಎಲ್ಲಾನು ಪೂರ್ತಿ ಮ್ಯಾಟ್ ಫುಲ್ಲು ಮಾರ್ಕ್ ಮಾಡ್ಕೊಂಡು ಮತ್ತೆ ಕ್ರಾಸ್ ಆಗಿನೂ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಅಲ್ಲಿ ಸರಿಯಾಗಿ ಒಂದೊಂದು ಹೊಲಿಗೆ ಹಾಕೊಂಡ್ ಬಂದ್ರೆ ಸಾಕು. ತುಂಬಾ ಚೆನ್ನಾಗಿ ಬೇಗನೆ ನಾವು ಮನೆಯಲ್ಲೇ ಮಾಡ್ಕೊಬಹುದು ಮ್ಯಾಟು. ಬಟ್ಟೆನೂ ಅಷ್ಟೇ ಆ ಕಡೆ ಈ ಕಡೆ ಒಳಗಡೆ ಇರೋದು ಅಷ್ಟೇ, ಆ ಕಡೆ ಈ ಕಡೆ ಏನು ಆಗೋದು ಇಲ್ಲ. ತುಂಬಾ ಚೆನ್ನಾಗಿನೂ ಇರುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬಾ ಈಸಿಯಾಗೂ ಮಾಡ್ಕೊಬಹುದು. ಖಂಡಿತ ಟ್ರೈ ಮಾಡಿ. ಮಿಷಿನ್ ಇಲ್ಲ ಅಂತನವರು ಕೈಯಲ್ಲಿ ಬೇಕಾದ್ರೂ ಹೊಲ್ದ್ಕೊಬಹುದು. ನಾನು ಎಲ್ಲಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರನೇ ಎಲ್ಲಾನು ಮಾರ್ಕ್ ಮಾಡ್ಕೊಂಡ್ಬಿಡಿ ಫಸ್ಟ್. ಮತ್ತೆ ಒಂದ್ ಸೇಫ್ಟಿ ಪಿನ್ ಅಲ್ಲಲ್ಲಿ ಒಂದ್ ಹಾಕೊಂಡ್ಬಿಟ್ಟು ಲೈನ್ಸ್ ಇರುತ್ತಲ್ಲ ಅಲ್ಲಿ ಒಂದೊಂದು ಹೊಲಿಗೆ ಹಾಕೊಂಡ್ ಬನ್ನಿ. ಎಲ್ಲಾನು ಫುಲ್ ಎಲ್ಲಾನು ಮ್ಯಾಟ್ ಫುಲ್ ಕ್ರಾಸ್ ಆಗಿ ಎಲ್ಲಾನು ಹೊಲಿಗೆ ಹಾಕೊಂಡ್ ಬನ್ನಿ. ನಾನು ಅಷ್ಟೇ ಹಾಕೊಂಡ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ. ಮಿಷಿನ್ ಅಲ್ಲಿ ನಾವು ಕ್ರಾಸ್ ಆಗಿ ಲೈನ್ ಹಾಕಿರ್ತೀವಲ್ಲ ಅಲ್ಲಿ ಸರಿಯಾಗಿ ಒಂದೊಂದು ಹೊಲಿಗೆ ಹಾಕೊಂಡ್ ಬಂದ್ರೆ ಸಾಕು, ತುಂಬಾ ಬೇಗನೆ ಆಗುತ್ತೆ. ನಾನು ಸೇಫ್ಟಿ ಪಿನ್ ಹಾಕೊಂಡಿದೀನಿ. ಮ್ಯಾಟ್ ಫುಲ್ಲು ಹೊಲಿಗೆ ಎಲ್ಲಾನು ಹಾಕೊಂಡಿದ್ದಾದ್ಮೇಲೆ ಲಾಸ್ಟ್ ಎಡ್ಜ್ ಅಲ್ಲಿ ಇರುತ್ತಲ್ಲ, ಒಂದ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಯಾವ್ದಾದ್ರು ವೇಲ್ದಾಗ್ಲಿ ಪ್ಯಾಂಟ್ ಬಟ್ಟೆ ಆಗ್ಲಿ ಯಾವ್ದಾದ್ರು ಒಂದ್ ಬಟ್ಟೆ ತಗೊಂಡು ಸೈಡ್ ಅಲ್ಲೆಲ್ಲಾನು ಫುಲ್ ಹೊಲ್ದ್ಕೊಂಬನ್ನಿ. ನಾನು ಬ್ಲೂ ಕಲರ್ದು 2 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಂಡು 4 ಸೈಡ್ನು ಹೊಲ್ದ್ಕೊಳ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ನಿಮ್ ಮನೆಯಲ್ಲಿ ಯಾವ ಕಲರ್ ಬಟ್ಟೆ ಇದ್ರೂ ಪರವಾಗಿಲ್ಲ, ಅದೇ ಕಲರ್ನೇ ಬಟ್ಟೆದು ತಗೊಂಡು 4 ಸೈಡ್ನು ಹೊಲ್ದ್ಬಿಟ್ರೆ ಸಾಕು. ಹೊಲಿಗೆಗಳು ಅಷ್ಟೇ ಬಿಚ್ಚೋಗೋದು ಇಲ್ಲ, ತುಂಬಾ ದಿನನೂ ಬಾಳ್ಕೆನೂ ಬರುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಳೆಯದು ಬಟ್ಟೆಗಳು ನಾವು ಡ್ರೆಸ್ ಯೂಸ್ ಮಾಡಿದ್ಮೇಲೆ ವೇಲುಗಳು ಪ್ಯಾಂಟ್ಗಳು ಮತ್ತೆ ಬೆಡ್ಶೀಟ್ಗಳು ಸ್ವಲ್ಪ ಕಲರ್ ಹೊರಟೋಗ್ಬಿಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಅರ್ಧೋಗ್ಬಿಟ್ಟಿದ್ರೆ ಅದನ್ನ ಹಾಗೆ ಇಟ್ಬಿಟ್ಟಿರ್ತೀವಲ್ಲ, ಹಳೆ ಬಟ್ಟೆಗಳಿಂದನೂ ಅಷ್ಟೇ ₹1 ಖರ್ಚಿಲ್ದೆ ನಾವು ಮನೆಯಲ್ಲೇ ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.